ವಿವಾದಾತ್ಮಕ ಹೇಳಿಕೆಯ ಬಳಿಕ ಈಗ ಡಿಸಿಎಂ ಡಿಕೆಶಿ ಸೈಲೆಂಟ್ ಆಗಿದ್ದಾರೆ. ಹೈ ನಾಯಕರನ್ನ ವಿಶ್ವಾಸ ಗಳಿಸಲು ಡಿಕೆಶಿ ಹೊಸ ತಂತ್ರವನ್ನ ರೂಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿವಾದಾತ್ಮಕ ಹೇಳಿಕೆಯ ಬೆನ್ನಲ್ಲೇ ಈಗ ಡಿಕೆಶಿ ಎಚ್ಚೆತ್ತುಕೊಂಡಿರುವಂತದ್ದು. ಯಾವುದೇ ವಿಚಾರಕ್ಕೆ ಕಿವಿ ಕೊಡದೆ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹೇಳಿದ ಡಿಸಿಎಂ ಡಿಕೆಶಿ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಡಿಸಿಎಂ ಗುರಿಯಾಗಿದ್ದಾರೆ. ಹಿಂದುತ್ವ ಆರ್ಎಸ್ಎಸ್ ಬಗ್ಗೆ ಮತ್ತಷ್ಟು ಸೂಕ್ಷ್ಮತೆ ವಹಿಸಲು ನಿರ್ಧಾರವನ್ನ ಕೈಗೊಂಡ್ರ ಹಾಗಾದ್ರೆ ಅಭಿವೃದ್ಧಿ ವಿಚಾರಗಳಿಗೆ ಒತ್ತು ಕೊಡಲು ಈಗ ಡಿಕೆಶಿ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆಯಂತ ಕನಕಪುರ ಬಂಡೆ ಪ್ಲಾನ್ ಮಾಡಿಕೊಂಡಿರುವಂತದ್ದು ಪಕ್ಷ ಸಂಘಟನೆಯ ಮೂಲಕ ವರಿಷ್ಠರ ಗಮನವನ್ನ ಸೆಳೆಯೋದಕ್ಕೆ ತಂತ್ರವನ್ನ ರೂಪಿಸಿರುವಂತದ್ದು. ಹೈ ನಾಯಕರ ಈಗಾಗಲೇ ಒಂದು ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ವಿಧಾನಸೌಧದಲ್ಲಿ ಆರ್ಎಸ್ಎಸ್ ಕುರಿತು ಕೂಡ ಮಾತನಾಡಿದ್ರು. ಅದಷ್ಟೇ ಅಲ್ಲದೆ ಇನ್ನು ಮೈಸೂರು ದಸರಾ ಉದ್ಘಾಟನೆಯ ವಿಚಾರದಲ್ಲೂ ಕೂಡ ಮಾತನಾಡಿದ್ರು. ಇವೆಲ್ಲವೂ ಕೂಡ ಈಗಾಗಲೇ ಅವರಿಗೆ ಒಂದು ರೀತಿಯಾಗಿ ವಿವಾದಕ್ಕೆ ಕಾರಣವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸದನದಲ್ಲಿ ಆರ್ಎಸ್ಎಸ್ ಗೀತೆ ಈ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗುರಿಯಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಈಗ ನೋಡ್ತಾ ಇರ್ಬೋದು ಒಂದು ರೀತಿಯಾಗಿ ಡಿಕೆ ಶಿವಕುಮಾರ್ ಮೈ ಮೇಲೆ ಆರ್ಎಸ್ಎಸ್ ಗೀತೆಯನ್ನ ಹಾಡಿ ಹಾಗೆ ಮೈಸೂರಿನಲ್ಲಿ ಮೈಸೂರು ಚಾಮುಂಡಿ ದೇವಿಯ ದಸರಾ ಉದ್ಘಾಟನೆಯ ಬಗ್ಗೆ ಇದೆಲ್ಲವೂ ಕೂಡ ಮಾತನಾಡಿ ಒಂದು ರೀತಿಯಾಗಿ ಮೈ ಮೇಲೆ ಎಳೆದುಕೊಂಡಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ನಾಯಕರ ಕಣ್ಣಿಗೂ ಕೂಡ ಗುರಿಯಾಗಿದ್ದಾರೆ. ಈಗ ಮೌನಕ್ಕೆ ಶರಣಾಗಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ವಿವಾದಾತ್ಮಕ ಮುಖಾಂತರವೇ ರಾಜ್ಯದಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸ ಆಗಿದ್ರು. ಅದರಲ್ಲೂ ಕೂಡ ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹೇಳುವ ಮುಖಾಂತರ ಅದರಲ್ಲೂ ಕೂಡ ವಿಪಕ್ಷಗಳ ಟೀಕೆಗೆ ಗುರಿಯಾಗಿದ್ರು. ಇದು ಹೈಕಮಾಂಡ್ ನಾಯಕರಿಗೆ ಮತ್ತು ಸ್ವತಃ ಕಾಂಗ್ರೆಸ್ ಪಕ್ಷದ ಒಂದಷ್ಟು ಹಿರಿಯ ಸಚಿವರಿಗೆ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಆ ಒಂದು ಕಾರಣದಿಂದಲೇ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಈ ಒಂದು ಹೇಳಿಕೆಯಿಂದ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಒಂದು ಮುಜುಗರ ಆಗಿರುತ್ತೆ ಅಂತ ಬಹಿರಂಗವಾಗಿ ಸಮಾಲೋಚನೆ ಕೂಡ ಆಲೋಚಿಸಿದ್ರು. ಇದಾದ ನಂತರ ಯಾವಾಗ ಸಮಾಲೋಚನೆ ಆಲೋಚಿಸ್ತಾರೆ ಅದಾದ ನಂತರ ಮತ್ತಷ್ಟು ಒಂದು ಹೇಳಿಕೆಗಳನ್ನ ಕೊಡ್ತಾರೆ. ಇಂದು ಚಾಮುಂಡಿ ಬೆಟ್ಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಒಂದು ಅಪಸ್ವರ ಹೇಳುವಂತ ಒಂದು ಹೇಳಿಕೆನ ಕೊಡ್ತಾರೆ. ಯಾವಾಗ ಆ ಒಂದು ಹೇಳಿಕೆ ಕೊಡ್ತಾರೋ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಹೋಗಿತ್ತು ಅಂತ ಅನ್ನುವಂತ ಸಂದರ್ಭದಲ್ಲಿ ಮತ್ತೆ ಒಂದಷ್ಟು ಆಕ್ರೋಶದ ಭುಗಿಲೆದುತ್ತೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಹಳ ಸ್ಪಷ್ಟವಾದಂತ ಒಂದು ಸೂಚನೆ ಕೊಡ್ತಾರೆ. ಸದ್ಯಕ್ಕೆ ಏನು ವಿವಾದಾತ್ಮಕ ಹೇಳಿಕೆ ಮುಖಾಂತರ ರಾಜ್ಯದಲ್ಲಿ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ತಟಸ್ಥವಾಗಿರುವಂತೆ ಒಂದಷ್ಟು ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಡ್ತಾರೆ. ಹೀಗಾಗಿ ಈ ಒಂದು ಹೈಕಮಾಂಡ್ ನಾಯಕರ ಒಂದು ವಿಶ್ವಾಸನ ಗಳಿಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಒಂದಷ್ಟು ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಗರದ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮದೇ ಆದಂತ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾರೆ. ಜೊತೆಗೆ ಬ್ರಾಡ್ ಬೆಂಗಳೂರು ಮಾಡುವಂತ ನಿಟ್ಟಿನಲ್ಲಿ ಇಲಾಖೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತಾರೆ. ಇದೆಲ್ಲವೂ ಕೂಡ ಅಂದ್ರೆ ಪಕ್ಷ ಸಂಘಟನೆ ಮಾಡುವ ಮುಖಾಂತರ ಡಿಕೆ ಶಿವಕುಮಾರ್ ಅವರು ಎಲ್ಲಿ ವಿವಾದಾತ್ಮಕ ಅಂಶಗಳು ರಾಜ್ಯದಲ್ಲಿ ಅದಕ್ಕೂ ವಿಪಕ್ಷ ಬಾಯಿಗೆ ಅದು ತುತ್ತಾಗಿತ್ತು ಅದನ್ನ ಡ್ಯಾಮೇಜ್ ಕಂಟ್ರೋಲ್ ನ ಪ್ಯಾಚ್ ಅಪ್ ಮಾಡುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಕೈ ಹಾಕಿರುವಂತದ್ದು. ಹೀಗಾಗಿ ರಾಹುಲ್ ಗಾಂಧಿ ಅವರು ಮತ್ತೆ ಹೈಕಮಾಂಡ್ ನಾಯಕರ ಒಂದಷ್ಟು ವಿಶ್ವಾಸವನ್ನ ಗಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಂಬ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಅದೇ ಕಾರಣದಿಂದ ಇದೀಗ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಏನಿದೆ ಮತ್ತು ಗ್ರೇಟರ್ ಬೆಂಗಳೂರು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಇಲಾಖೆಯ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡ್ತಿರುವಂತ ಡಿಕೆ ಶಿವಕುಮಾರ್ ಅವರು ಮುಂದಿನ ಒಂದು ಕಾಂಗ್ರೆಸ್ ನಾಯಕರ ವಿಶ್ವಾಸವನ್ನ ತೆಗೆದುಕೊಂಡು ಸಿಎಂ ಸ್ಥಾನವನ್ನ ಕ್ಲೈಮ್ ಮಾಡಿಕೊಳ್ಳುವಂತ ಒಂದು ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಅಂತ ಹೇಳಲಾಗ್ತಿದೆ. ಅಂಕಿತಾ.